ಯುದ್ಧರಂಗದಲ್ಲಿ ಹತನಾದನೇ. ಅಯ್ಯೋ ಮಗನೇ, ಮಗನ ಮಣಿರಥವು ಮಣ್ಣ ಇದೆ ಕುಮಾರ. ಮಗನ ಮಣಿರಥವು ಮಣ್ಣಾಗಿದೆ ದೇವಾ ದೇವಾ. ಕುಮಾರ, ಅಥವಾ ನಿನ್ನ ಮನವು ಮಗನೇ ಕುಮಾರ. ನಾ ಪರದೇಶಿಯಾದನೋ ಇಂದರೆಯಲೋ ನಾ ಪರದೇಶಿಯಾದನೋ ಇಂದರೆಯಲೋ ಮಗನ ಕಳೆದು ನಾ ಪರಮ ಕೋಪಿಯಾದನೋ. ಹಾ ದೈವವೇ, ನಾ ಪರಮ ಪಾಪಿಯಾದನೋ ಈ ಜಗದೊಳು. ದರೆಯನಾಳುವ ಮಗನ ಕಳೆದು ನಾ ಪರಮ ಪಾಪಿಯಾದನೋ ದೇವಾ. ನಾ ಪರಮ ಪಾಪಿಯಾದನೋ ದೇವಾ ದೇವಾ. ಹಾ ಪರಮಾತ್ಮ, ಕಾಪಾಡು ಕಾಪಾಡು. ಕುಮಾರ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನು ತಿರಸ್ಕರಿಸಿ ಯುದ್ಧರಂಗದಲ್ಲಿ ಕೊನೆಗೂ ನಮ್ಮನ್ನಗಲಿ ಹತನಾದೆಯ ಕುಮಾರ, ಹತನಾದೆಯ. ಅರ್ಜುನ, ಕೃಷ್ಣ ಅರ್ಜುನ ಕೃಷ್ಣ ಅರ್ಜುನ ಬನ್ನಿ ನನ್ನ ಕುಮಾರನಲ್ಲಿ ನಿನ್ನ ಮುದ್ದಿನ ಹಳ್ಳಿನಲ್ಲಿ ಉತ್ತರೆ ಸೌಭಾಗ್ಯವೇನಾಯಿತಣ್ಣ. ಅಣ್ಣ, ಸಂತ ಪುಂಸದಿರು ಹಿರೆ ಸೋದರಿ ತಂಗಿ ಚಿಂತೆಯಂತಿರುವೋ. ನಾನಿರೋ ತನಕ ಭಯವನ್ನು ಬಿಡು ನೀ. ನಾನಿರೋ ತನಕ ಭಯವನ್ನು ಬಿಡು ನೀ. ಮನದೊಳುದು ಗೂಢವ ಬಿಡು ಬಿಡು ಸೋದರಿ.
ಧರ್ಮಕ್ಕೆ ಜಯವೋ ಅಣ್ಣ ದೇವರ ವರವೋ ಧರ್ಮಕ್ಕೆ ಜಯವೋ ಮನದೊಳುದು ಗೂಢವ ಬಿಡು ಬಿಡು ಸೋದರಿ ಮನದೊಳುದು ಗೂಢವ ಬಿಡು ಬಿಡು ಸೋದರಿ ಸಂತತಿಸುವೆ ಹೇಗೆ ಎಲೆ ಸೋದರಿ ತಂಗಿ ಎಂತಿರುವುದೋ ತಂಗಿ ಸುಭದ್ರ, ಬುದ್ಧಿವಂತೆಯಾದ ನೀನು ಈ ರೀತಿ ದುಃಖಿಸುವುದೇ? ನಿನ್ನ ಕುಮಾರನು ರಣರಂಗದಲ್ಲಿ ಹೋರಾಡಿ ವೀರ ಸ್ವರ್ಗವನ್ನು ಪಡೆದಿರುವನು. ಶಾಂತಳಾಗಮ್ಮ. ಅಣ್ಣ, ಈ ದಿನ ಪ್ರಾತಃ ಕಾಲದಲ್ಲಿ ನನ್ನ ಕುಮಾರನ ಅನುಮತಿಯನ್ನು ಕೇಳಿದಾಗ ನಿನಗೆ ಅಪಜಯವಿಲ್ಲ ಅಂತ ಅನಿಸಬೇಕು. ಯಾವ ಪಾಪಕ್ಕಾಗಿ ಈ ಶುಭ ಕಾಮನೆಗಳೆಲ್ಲವೂ ವ್ಯರ್ಥವಾದವು ಅಣ್ಣ. ತಂಗಿ ಸುಭದ್ರ, ನಿನ್ನ ಕುಮಾರನನ್ನು ಕೊಂದಂತ ಪಾಪಿಗಳು ಹೊಂದುವಂತ ಅಂತ್ಯವನ್ನು ನೀನೇ ನೋಡುವಿಯಂತೆ. ಶಾಂತಳಾಗಮ್ಮ. ಎಲ್ಲೋ ಇರುವೆಯು ನೀನು, ಎಲ್ಲೋ ಇರುವೆನು ನಾನು, ನಮ್ಮಿಬ್ಬರ ನಡುವಿನಲ್ಲಿ ಇದೇಕೋ ಬಂದೆನು. ಪುತ್ರಿ ಶಾಂತಳಾಗಮ್ಮ, ಭರತ ವಂಶದ ಸಂತಾನವನ್ನು ನಿನ್ನ ಗರ್ಭದಲ್ಲಿ ಧರಿಸಿರುವೆ. ಗರ್ಭವತಿಯಾದ ನೀನು ಅಗ್ನಿ ಪ್ರವೇಶ ಮಾಡುವುದು ಧರ್ಮಸಮ್ಮತವಲ್ಲ. ಶಾಂತಳಾಗಮ್ಮ. ಪರಮಾತ್ಮ, ನೀವೆಲ್ಲರೂ ಈ ರೀತಿ ಚಿಂತಿಸಲು ಕಾರಣವೇ ಪರಮಾತ್ಮ? ಅಣ್ಣ ಧರ್ಮನಂದನ ಅರ್ಜುನ. ಏಕೆ, ಏನಾಯಿತು? ಅರ್ಜುನ, ನಾನು ಏನೆಂದು ಹೇಳಲಿ? ಅರ್ಜುನ, ಏನೆಂದು ಹೇಳಲಿ? ಕುಮಾರನನ್ನು ಯುದ್ಧಕ್ಕೆ ಕಳುಹಿಸಿ ನಾನು ಪರಮ ಪಾಪಿಯಾದೆ. ಪಾರ್ಥ, ಪರಮ ಪಾಪಿಯಾದೆ. ಎಲ್ಲರೂ ಆತನನ್ನು ರಣರಂಗದಲ್ಲಿ ಕೊಂದರು. ಅಯ್ಯೋ ಅಯ್ಯೋ ಸುಕುಮಾರ, ನಮ್ಮೆಲ್ಲರನ್ನು ತೊರೆದು ವೀರ ಸ್ವರ್ಗವನ್ನು ಸೇರಿದೆಯಾ ಪರಮಾತ್ಮ? ಈ ದುಃಖವನ್ನು ನಾನು ಹೇಗೆ ಸಹಿಸಲಿ ಪರಮಾತ್ಮ? ಅರ್ಜುನ, ಸ್ಥಿರನಾಗು. ವಿಧಿಯ ಬರಹವನ್ನು ಮೀರಿ ಇಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಶಾಂತನಾಗು ಪಾರ್ಥ, ಶಾಂತನಾಗು. ಅಣ್ಣ ಭೀಮಸೇನ, ನನ್ನ ಕುಮಾರನ್ನು ಕೊಂದವರು ಯಾರು ಹೇಳು ಪರಮಾತ್ಮ? ಭೀಮಸೇನ ಕುಮಾರನ ಕೊಂದರು ಆ ಸೈಂಧವನು. ಏನು? ನನ್ನ ಕುಮಾರನ ಸಾವಿಗೆ ಕಾರಣದ ಆ ಸೈನ್ಯವನೇ? ಕಂಡ ಪ್ರತಿಜ್ಞೆಯನ್ನು ಕೈಗೊಂಡನ, ಕಂಡ ಪ್ರತಿಜ್ಞೆಯನ್ನು ಕೈಗೊಂಡನ. ನಾಳೆ ಸೂರ್ಯಾಸ್ತನಾಗುವ ಮುನ್ನ ತಗಲಿದ ವೈರಿ ಸೈನ್ಯವನ ತಿರವ. ಸಪ್ತಸಾಗರದಲ್ಲಡಗಿರಲೇ, ಸಪ್ತಸಾಗರದಲ್ಲಡಗಿರಲೇ, ಮನಸ್ಸಿವರೆ ಮರಬಿದ್ದಿರಲೇ, ರವಿಯು ಮುಳುಗುವುದರೊಳಗಾಗಿ ತಗಲಿವೆನು ಸೈಂಧವನ ತಿರವ. ನನ್ನ ಸುಕುಮಾರನ ಪ್ರಾಣಕ್ಕೆ ಕಾರಣವಾದ ಆ ಸೈನ್ಯವನ್ನು ನಾಳೆ ಸೂರ್ಯಾಸ್ತನಾಗುವ ಮುನ್ನ ಆತನ ಶಿರಸ್ಸನ್ನು ತೆಗೆಯುವನು. ಇದಕ್ಕೇನಾದರೂ ಮೀರಿದರೆ ಉರಿಯುವ ಚಿತೆಯಲ್ಲಿ ಬಿದ್ದು ಮರತಗ್ಗ ಮಾಡಿಕೊಳ್ಳುವನು.
ಇದು ಪರಮಾತ್ಮನ ಪಾದಾಣೆ. ಸತ್ಯ ಸತ್ಯ ಸತ್ಯ. ಏನಾಯ್ತೆಂದು ಕೇಳಿ ಅರ್ಜುನ ಸೈಂಧವ. ಎಲವೆಲೋ ಅರ್ಜುನ, ನಿನ್ನ ಶಪಥವೇನಾಯಿತು? ಚಿತೆಯಲ್ಲಿ ಬಿದ್ದು ಸಾಯುವನೆಂದು ಶಪಥವನ್ನು ಮಾಡಿದೆಯಲ್ಲ, ಇದು ಏನಾಯಿತು ಹೇಳು ಸೈಂಧವ, ಅರ್ಜುನನು ತಾನು ಮಾಡಿರುವ ಶಪಥದಂತೆ ನಡೆದುಕೊಳ್ಳುವನು. ಸ್ವಲ್ಪ ಸಮಾಧಾನದಾಗಿರು. ಅರ್ಜುನ, ನಿನ್ನ ಶಪಥವೇನಾಯಿತು? ಚಿತೆಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡುವನು ಅರ್ಜುನ. ಅಲ್ಲವೋ ಸೈಂಧವ, ಏಕಯ್ಯ ದುರ್ಯೋಧನನಿಂದೇನಿವೆ? ಅರ್ಜುನನು ಅಗ್ನಿಯನ್ನೇ ಬೀಳುವುದನ್ನು ನಿನ್ನ ಕಣ್ಣಿಂದ ನೋಡಬಾರದೆ? ಹೇಳುವಲ್ಲವೋ, ನನ್ನನ್ನು ಯಾರಾದರೂ ಕಾಪಾಡುವುದಿಲ್ಲವೇ? ತಲೆಯು ಅದರುತ್ತಿರುವುದು, ಬುಧವು ಅಳ್ಳಾಡುತ್ತಿರುವುದು, ಈಗ ನನ್ನ ಶರೀರವೆಲ್ಲವೂ ಅದರುತ್ತಿರುವುದು, ಕಣ್ಣುಗಳು ತಿರುಗುತ್ತಿವೆ. ಹೇಳಿ, ಈಗ ನನ್ನನ್ನು ಯಾರಾದರೂ ಉಳಿಸುವುದಿಲ್ಲವೇ? ಮಾವ ನೀನ ಅರ್ಜುನ, ನಿನ್ನ ಶಪಥವೇನಾಯಿತು? ಸೂರ್ಯ ಮುಳುಗಿದನು. ಅರ್ಜುನ, ಸೂರ್ಯನು ಹಸ್ತಗತನಾಗಿರುವನು. ನಿನ್ನ ಶಪಥವೇನಾಯಿತು ಹೇಳು. ಅಯ್ಯೋ ಹುಚ್ಚು ಸೈಂಧವ. ಸೈಂಧವ, ಇದಕ್ಕೆ ಇಷ್ಟೊಂದು ಅವಸರವೇಕೆ? ಅದೋ ಅಲ್ಲಿ ನೋಡು, ಆಕಾಶದಲ್ಲಿ ಸೂರ್ಯನು ಬೆಳಗುತ್ತಿರುವನು. ಓಹೋ, ಏನು ಸೂರ್ಯನು ಹಸ್ತಗತನಾಗುತ್ತಿರುವನು? ನಿನ್ನ ಶಪಥವೇನಾಯಿತು? ಇದ್ದಾಗ ನಿಲ್ಲುವ ನಾವು. ಸೂರ್ಯನು ಬೆಳಗುತ್ತಿರೋನು, ನಾನು ನಿಲ್ಲಲು ಸಾಧ್ಯವಿಲ್ಲ. ಸೂರ್ಯನು ಬೆಳಕಾಗುತ್ತಿರುವುದು, ನನ್ನನ್ನು ಇದ್ದಕ್ಕೆ ಹೋಗಲು ನನ್ನಿಂದ ಸಾಧ್ಯವಾಗಲಾಗದು. ನನಗೆ ನಡುಗುತ್ತಿದೆ, ಕಾಲುಗೆ ನಡುಗುತ್ತಿದೆ ಅಂತ ಹೇಳು. ಪಾರ್ಥ, ಬೇಗ ಪಾಶುಪತಾಸ್ತ್ರವನ್ನು ಹೂಡು, ಆ ಸೈಂಧವನ ಶಿರವನ್ನು ಛೇದಿಸು. ಬೇಗ ಬ್ರಹ್ಮಾಸ್ತ್ರವನ್ನು ಹೂಡಿ ಅವನ ಶಿರಸ್ಸು ಅವನ ತಂದೆಯಾದ ಸಮುದ್ರ ತೀರದಲ್ಲಿ ತಪಸ್ಸು ಮಾಡಿ ಕುಳಿತಿರುವನು. ಅವನ ಜೋಳಿಗೆಗೆ ಬೀಳುವಂತೆ ಮಾಡು ಪಾರ್ಥ. ಬಿಟ್ಟು ಪ್ರಾಣ ಪಡೆಯುವೆ, ಪ್ರಾಣ ಪಡೆಯುವೆ. ಆಮೇಲೆ ಕರಿತೀನಿ, ಅವ ಈಗ ಪುಂಡು ಪಾತನೆ, ಪುಂಡು ಪಾತನೆ, ಪುಂಡು ಪಾತನೆ. ನಿನ್ನ ಚೌರದಿಂದ ಕೆಳಗೆ ಪಡೆಯುವೆ, ಕೆಳಗೆ ಪಡೆಯುವೆ, ಕೆಳಗೆ ಪಡೆಯುವೆ. ಹಣದಲ್ಲೀಗ ಪುಂಡು ಪಾತನೆ, ಪುಂಡು ಪಾತನೆ. ಚಾಪದಿಂದ ಬಾಣ ಬಿಟ್ಟ ಪ್ರಾಣ ಪಡೆಯುವೆ, ಪ್ರಾಣ ಪಡೆಯುವೆ, ಪ್ರಾಣ ಪಡೆಯುವೆ. ಅರ್ಜುನ, ನೀ ಬಿಡುವ ಬಾಣ ಬಂದು ಮಧ್ಯ ಮಾರ್ಗದಲ್ಲಿ ಮುರಿದು ಶಾವಣವೇನು? ಓಹೋ, ಈ ದ್ರೋಣಾಚಾರ್ಯರ ಜೊತೆಯಲ್ಲಿ ಎಷ್ಟು ಕಾಲ ಯುದ್ಧ ಮಾಡಿದರೂ ಅವರನ್ನು ಗೆಲ್ಲಲು ಸಾಧ್ಯವಿಲ್ಲ. ಇದಕ್ಕೊಂದು ಉಪಾಯ ಮಾಡುವೆನು. ಧರ್ಮನಂದನ, ಧರ್ಮನಂದನ, ಎಲ್ಲಿರುವೆ? ಬೇಗ ಬಾ. ನನ್ನನ್ನು ಕರೆಸಲು ಕಾರಣವೇನು ಪರಮಾತ್ಮ? ಧರ್ಮನಂದನ, ಈ ದ್ರೋಣಾಚಾರ್ಯರನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ನೀನು ಅಶ್ವತ್ಥಾಮ ಅತಃ ಎಂದು ಒಂದು ಸಾರಿ ಹೇಳು ಧರ್ಮನಂದನ. ಪರಮಾತ್ಮ, ನಾನೇನಾದರೂ ಸುಳ್ಳು ವಾಕ್ಯವನ್ನು ನುಡಿದಿರುವನೇ ಪರಮಾತ್ಮ? ಇದು ನನ್ನಿಂದ ಸಾಧ್ಯವಿಲ್ಲ ಪರಮಾತ್ಮ. ಧರ್ಮನಂದನ, ಅದು ಅಲ್ಲಿ ನೋಡು, ನಮ್ಮ ಭೀಮಸೇನನು ಅಶ್ವತ್ಥಾಮ ಎಂಬ ಆನೆಯನ್ನು ಒಡೆದುರುಳಿಸಿರುವನು. ಅದನ್ನಾದರೂ ನೋಡಿ ಅಶ್ವತ್ಥಾಮ ಹತಃ ಕುಂಜರಃ ಎಂದು ಒಂದು ಸಾರಿ ಹೇಳು ಧರ್ಮನಂದನ. ಆಜ್ಞೆ ಮಾಧವ. ಅಶ್ವತ್ಥಾಮ ಹತಕುಂಜರ. ನಮ್ಮ ಧರ್ಮರಾಜರು ಅಶ್ವತ್ಥಾಮಾತ ಎಂದು ಹೇಳ್ತಿರಲ್ಲ. ಧರ್ಮರಾಜರು ಎಂದಿಗೂ ಸುಳ್ಳನ್ನು ಹೇಳ್ತಕ್ಕವರಲ್ಲ. ತಿಳಿದಿ, ನನ್ನ ಮಗನು ಮೃತನಾಗಿರುವುದು ನಿಶ್ಚಿತ. ನಾನೀಗಲೇ ನನ್ನ ಡಾಂಬವನಲ್ಲೇ ಬಿಟ್ಟು ಅಂತರಾಕ್ಷಿಕ ಭಾಗದಲ್ಲೇ ಹೋಗಿ ನನ್ನ ಮಗನನ್ನು ನೋಡಿಕೊಂಡು ನಾನು ಬರುವೆನು. ಪಾರ್ಥ, ಅದು ಅಲ್ಲಿ ನೋಡು, ದ್ರೋಣಾಚಾರ್ಯರು ಅಂತರಿಕ್ಷ ಮಾರ್ಗವಾಗಿ ತೆರಳಿರುವರು. ಅವರ ಡಂಬವನ್ನು ಕಡೆದು 4 ದಿಕ್ಕಿಗೂ ಎಸೆಯುವಂತ ಅನುಭವ ಆಗಬಹುದು ಪರಮಾತ್ಮ. ಮಾವ, ನಮ್ಮ ಕಡೆಯ ಈಗ ಪಾಂಡವರನ್ನು ಜಯಿಸುವ
ಬಗೆಯೇಗೆ ಬಾಳ. ಇದಕ್ಕಾಗಿ ಇಷ್ಟೊಂದು ಚಿಂತಿಸುತ್ತಿರುವೆ ಕೌರವೇಶ್ವರ. ನಿನ್ನ ಬಲಕ್ಕೆ ಕಲಿ ಕರ್ಣನಿಲ್ಲವೇ? ಖರೆ ಕರ್ಣನು ಆ ಅರ್ಜುನನನ್ನು ಜಯಿಸಿ ನಿನಗೆ ಜಯವನ್ನು ತಂದುಕೊಡುವನು. ಶಲ್ಯರಾಜನು ಬರಮಾಡು, ಕರ್ಣನಿಗೆ ಸರತೆಯನ್ನಾಗಿ ವಹಿಸಿಕೊಡು. ಕೆಲವು ಯಾರಲ್ಲಿ ಶಲ್ಯರಾಜನನ್ನು ಬರಮಾಡಿ ಕರಸಿದ ಪರೆ ಇದನ್ನು ತಿಳಿಸು ಗುರು ಸಾರ್ವಭೌಮನೆ, ಕರಸಿದ ಪರೆ ಇದನ್ನು ತಿಳಿಸು. ಚಿಂತೆ ಮಾಡಲು ಕಾರಣವೇನು? ಚಿಂತೆ ಮಾಡಲು ಕಾರಣವೇನು? ಅಂತರಂಗದೇ ಭ್ರಾಂತಿ ಮಾಡದೆ, ಅಂತರಂಗದೇ ಭ್ರಾಂತಿ ಮಾಡದೆ ಇಂತು ಯೋಜನೆ ಮಾಡುವುದೇ. ಕರಸಿದ ಪರೆ ಇದನ್ನು ತಿಳಿಸು, ಕರಸಿದ ಪರೆ ಇದನ್ನು ತಿಳಿಸು, ಕರಸಿದ ಪರೆ ಇದನ್ನು ತಿಳಿಸು. ದುರ್ಯೋಧನ ನನ್ನನ್ನು ಕರೆಸಲು ಕಾರಣವೇನು? ಶಲ್ಯರಾಜ, ನೀನು ಕರ್ಣನಿಗೆ ಸಾರಥಿಯಾಗಬೇಕೆಂದು ನಾನು ನಿನ್ನ ಕರೆಸಿದರು. ದುರ್ಯೋಧನ ಏನು ಹೇಳುತ್ತಿರುವೆ? ನಾನು ರಾಜಪುತ್ರನಾಗಿ ಜನಿಸಿ ಈ ಸೂತ ಕುಲದ ಕರ್ಣನಿಗೆ ಸಾರಥಿಯಾಗಲೇ? ಇದು ನನ್ನಿಂದ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಶಲ್ಯರಾಜ? ಬ್ರಹ್ಮನು ಈಶ್ವರನಿಗೆ ಬ್ರಹ್ಮನು ಸಾರಥಿಯಾಗಲಿಲ್ಲವೇ? ಅರ್ಜುನನಿಗೆ ಕೃಷ್ಣನು ಸಾರಥಿಯಾಗಲಿಲ್ಲವೇ? ನೀವು ನಮ್ಮ ಆಜ್ಞೆಯನ್ನು ಪಾಲಿಸಲೇಬೇಕು ಶಲ್ಯರಾಜ. ದುರ್ಯೋಧನ, ನಾನು ನಿನ್ನ ಕಾರ್ಯಕ್ಕೆ ಬಂದ ಮೇಲೆ ನಿನ್ನ ಮಾತನ್ನು ಕೇಳಲೇಬೇಕು. ಆ ಕರ್ಣನೇನಾದರೂ ರಣಭೂಮಿಯಲ್ಲಿ ನನ್ನ ಮಾತಿಗೆ ಪ್ರತಿ ಹೇಳಿದರೆ ಕೂಡಲೇ ಯುದ್ಧರಂಗವನ್ನು ಬಿಟ್ಟು ಬರುವೆನು. ಇನ್ನು ಪಾಂಡವರನ್ನು ಜಯಿಸುವುದರಲ್ಲಿ ಸಂದೇಹವಿಲ್ಲ. ಸಿದ್ಧೋಧನ, ನಡೆ ನಾವಿನ್ನು ಹೋಗೋಣ. ಕುಲವನರಿಯದೆ ತನುಮನದಿಂದಲೇ ಏಕೆಂತು ಬೆರವೆ ಅದಮ ನೀಚ. ಕುಲವನರಿಯದೆ ತನುಮನದಿಂದಲೇ ಏಕೆಂತು ಬೆರವೆ ಅದಮ ನೀಚ. ಕೂಳ ಬೀಳವೈವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ, ಕೂಳ ಬೀಳವೈವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ. ಕುಡಿಲ ನೀ ಪರಿ ಪಡುಪಾತಿಯೇ, ಕುಡಿಲ ನೀ ಪರಿ ಪಡುಪಾತಿಯೇ, ಬಾಹುದೀಗ ದರ್ಪದೀಗ ಮರಣ. ಕುಲವ ನರಿಯದೆ ತನು ಮರದಿಂದಲಿಗೆ ಕೆಂಪು ಮೆರೆಗೆ ಅದಮ. ಏಕೆ ನುಡಿಯುವೆ, ಏಕೆ ನುಡಿಯುವೆ ದುರುಳ ಪ್ರಾರ್ಥನೆ, ನಿಲ್ಲಿಸೀಗ ನುಡಿಯ ನುಡಿಯ ನುಡಿಯ. ಏಕೆ ನುಡಿಯುವೆ, ಏಕೆ ನುಡಿಯುವೆ ದುರುಳ ಪ್ರಾರ್ಥನೆ, ನಿಲ್ಲಿಸೀಗ ನುಡಿಯ ನುಡಿಯ ನುಡಿಯ. ದುರುಳ ಪ್ರಾರ್ಥನೆ ನಿಲ್ಲಿಸೀಗ ನುಡಿಯ, ನಿಲ್ಲಿಸೀಗ ನುಡಿಯ ನುಡಿಯ ನುಡಿಯ. ಅರ್ಜುನ, ಈ ಪೊಳ್ಳು ಮಾತುಗಳಿಂದ ಪ್ರಯೋಜನವಿಲ್ಲ. ನಿನ್ನ ಶಿರವನ್ನು ಕತ್ತರಿಸಿ ಶ್ರೀ ಕೃಷ್ಣ ಪರಮಾತ್ಮನ ಪಾದವಿಗೆ ಸೇರಿಸುವನು. ಒಮ್ಮೆ ಶ್ರೀಮನ್ನ ನಾರಾಯಣನ್ನು ಸ್ಮರಣೆ ಮಾಡು. ಇಗೋ ಸರ್ಪಾಸ್ತ್ರವನ್ನು ಬಿಡುವನು, ಇದರ ಪೆಟ್ಟನ್ನು ಒಮ್ಮೆ ಸೈರಿಸಿಕೋ. ಆಹಾ, ಈ ಕರ್ಣನು ಬಿಡುತ್ತಿರುವ ಸರ್ಪಾಸ್ತ್ರದಿಂದ ಅರ್ಜುನನು ಶಿರವು ಉಳಿಯುವಂತಿಲ್ಲ. ಈಗಲೇ ನಾನು ನನ್ನ ಪಾದದಿಂದ ರಥವನ್ನು ಭೂಮಿಗೆ ಬಿಟ್ಟುವೆನು. ಅರ್ಜುನ, ತಲೆಯನ್ನು ಭಾಗಿಸು, ಜಾಗೃತಳಾಗ ನನ್ನ ಯೋಗ ಮಾಯೆ. ಕರ್ಣ, ನೀನು ಹೊಡೆದ ಸರ್ಪಾಸ್ತ್ರವು ಆ ಅರ್ಜುನನ ಕಿರಣ ತೆಗೆದುಕೊಂಡು ಹೋಯಿತು. ಆತನು ನಾಶವಾಗಬೇಕಾದರೆ ಪುನಃ ಅದೇ ಬಾಣವನ್ನು ಅವನ ಎದೆಗೆ ಗುರಿಯಿಟ್ಟು ಹೊಡೆ ಕರ್ಣ. ಶಲ್ಯರಾಜ, ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ ಎಂದು ನನ್ನ ಹೆತ್ತ ತಾಯಿಗೆ ಪ್ರಮಾಣ ವಚನ ಕೊಟ್ಟಿರುವುದು ಶಲ್ಯರಾಜ. ಬಲೆ ಕರ್ಣ, ನಿನ್ನ ಸೂತ ಕುಲಕ್ಕೆ ತಕ್ಕಂತೆ ಮಾತನಾಡಿದೆ. ನೀನು ಪಾಂಡವರ ಪಕ್ಷಪಾತಿ, ಸ್ವಾಮಿಯ ದ್ರೋಹಿ. ಆ ದುರ್ಯೋಧನನ್ನು ನಿಮ್ಮೆಲ್ಲರ ನಂಬಿ ಕೆಟ್ಟೆನು. ನಾನಿನ್ನು ನಿನಗೆ ಸಾರಥಿಯಾಗಲಾರೆ. ನಾನಿನ್ನು ಬರುವೆನು. ನಿಲ್ಲು ಶಲ್ಯರಾಜ, ನಿಲ್ಲು. ಓ, ಹೊರಡೇ ಹೋದನಲ್ಲ. ಇದೇ ಸಮಯದಲ್ಲಿ ನನ್ನ ರಥದ ಗಾಲಿಯು ಮಣ್ಣಿನಲ್ಲಿ ಊತಿಕೊಂಡಿರುವುದು. ಇದು ಬ್ರಾಹ್ಮಣನ ಶಾಪ.
ಅರ್ಜುನ, ಸ್ವಲ್ಪ ನಿಧಾನಿಸು, ನನ್ನ ರಥವನ್ನು ಮೇಲೆ ಕೆತ್ತುವೆನು. ಅರ್ಜುನ, ಅದು ಅಲ್ಲಿ ನೋಡು, ಆ ಕರ್ಣನು ರಥದ ಗಾಲಿಯನ್ನು ಎತ್ತುವ ಸನ್ನಾಹದಲ್ಲಿರುವನು. ಈಗಲೇ ಅವನಿಗೆ ಬಾಣವನ್ನು ಒಡೆ ವಧಿಸು. ಎಲ್ಲವೋ ಕರ್ಣ, ಪರಮೇಶ್ವರನ ಪಡೆದ ಈ ನಿನ್ನ ಪಾತ್ರ ಪದಾರ್ಥವನ್ನು ಬಿಡುವನು, ಇದರ ಪೆಟ್ಟನ್ನು ಸಹಿಸಿಕೋ. ಅರ್ಜುನ, ಆಮೇಲೆ ಹೇಳಬೇಕು ಈ ಮೋಸದ ವಿದ್ಯೆಯನ್ನು ನೀನು ಎಲ್ಲಿಂದ ಕಲಿತೆ? ಸತ್ಯವಾಗಿಯೂ ಕುಂತಿಯ ಹೊಟ್ಟೆಯಲ್ಲಿ ಹುಟ್ಟಿದಕ್ಕೂ ನಿನ್ನ ಜನ್ಮ ಸಾರ್ಥಕವಾಯಿತು. ಈ ಬಾಣದ ಪೆಟ್ಟನ್ನು ಬಿಡುವನು, ಒಮ್ಮೆ ಸೇರಿಸಿಕೋ. ಹೋ, ಇದೇನು ಸರ್ಪಾಸ್ತ್ರಗಳ ಮಂತ್ರವು ಒಂದು ಜ್ಞಾಪಕಕ್ಕೆ ಬರುತ್ತಿರುವಲ್ಲ, ಇದು ಗುರು ಶಾಪ. ಸುಯೋಧನ, ಈಗ ನೀನು ಕೆಟ್ಟೆ. ಎಲ್ಲವೋ ಕರ್ಣ, ನೀನು ಅತ್ಯಂತ ಸಾಹಸಿಯ ಸರಿ. ಪರಮಾತ್ಮ ಧರ್ಮರಾಯರಿಂದ ಅಧಿಕವಾದ ಪ್ರೀತಿ ವಾತ್ಸಲ್ಯವು ಈತನ ಮೇಲಿರುವುದು. ಈತನು ಯಾವ ಜನ್ಮದ ಬಂಧುವು, ಯಾವ ಜನ್ಮದ ಸಗನು, ಈತ ಈ ಕರ್ಣಯಾರಿಗೆ ಹೇಳು ಪರಮಾತ್ಮ. ಪಾರ್ಥ, ಯುದ್ಧಕ್ಕೆ ಬಂದವರ ಮೇಲೆ ಮರುಗುವುದೇ? ಅದನ್ನು ಎಲ್ಲಿಂದ ಕಲಿತೆ? ನಿನ್ನ ಅಭಿಮನ್ಯು ಕೊಂದವರಲ್ಲಿ ಈತನೂ ಒಬ್ಬ. ಬೇಗ ಸರ್ಪಾಸ್ತ್ರವನ್ನು ಪಾಶುಪತಾಸ್ತ್ರವನ್ನು ಹೂಡು, ಅವನನ್ನು ವಧಿಸು. ಏನು ಪರಮಾತ್ಮ, ನನ್ನ ಕುಮಾರನಾದ ಅಭಿಮನ್ಯುವನ್ನು ಕೊಂದವರಲ್ಲಿ ಈತನ ಒಬ್ಬನೇ. ಎಲ್ಲವೆಲ್ಲವೋ ಪರಮಘಾತಕ್ಕೆ, ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ. ಕರ್ಣ, ಏನಾದರೂ ದಾನವಿದ್ದರೆ ಕೊಡಪ್ಪ. ಪರಮಾತ್ಮ, ಈ ರಣರಂಗದಲ್ಲಿ ನಾನು ಏನು ತಾನೇ ಕೊಡಲಿ ಪರಮಾತ್ಮ? ಕರ್ಣ, ನಿನ್ನ ಕಿವಿಯಲ್ಲಿರುವ ಕರ್ಣಕುಂಡಲಿಯನ್ನೇ ದಾನವಾಗಿ ನೀಡಪ್ಪ. ಓ, ಏನು ಇಲ್ಲವೆಂದು ತಿಳಿದನು, ಇದು ಸ್ವೀಕರಿಸಿ ಪರಮಾತ್ಮ. ಕರ್ಣ, ದಾನವಾಗಿ ಕೊಡುವಾಗ ಜಲದಿಂದ ಧಾರೆ ಎರೆದು ಕೊಡಬೇಕಲ್ಲವೇ? ಜಲದಿಂದ ಧಾರೆ ಎರೆದು ಕೊಡಪ್ಪ. ಪರಮಾತ್ಮ, ಈ ರಣರಂಗದಲ್ಲಿ ಜಲವನ್ನು ನಾನು ಎಲ್ಲಿಂದ ತಾನೇ ತಂದು ಕೊಡಲಿ? ಜಲಕ್ಕಿಂತ ಉತ್ತಮವಾದ ವಸ್ತು ನಿನ್ನ ಹೃದಯದಲ್ಲಿರುವಾಗ ಆ ಅಮೃತ ಕಳಶದಿಂದಲೇ ಧಾರೆ ಎರೆದು ನೀಡಪ್ಪ. ಪರಮಾತ್ಮ, ಮರೆತಿದ್ದನು ಅಮೃತ ಕಳಶದಿಂದ ಧಾರೆ ಎರೆದು. ನಿನ್ನ ಅಮೃತದ ಕಳಶದಿಂದ ಧಾರೆ ಎಳೆದುಕೊಡುವನು, ಇದೋ ಸ್ವೀಕರಿಸಿ ಪರಮಾತ್ಮ. ಆಗಲಿ, ನೀಡು ಕರ್ಣ. ದಾನಶೂರ ಕರ್ಣನೆಂದು ಕೀರ್ತಿಯನ್ನು ಪಡೆ, ಸಾಹಿತ್ಯವನ್ನು ಒಂದು. ಧನ್ಯನಾದೆನು. ಏನು ಈ ಕುಶದ ರಣದಲ್ಲಿ ನನ್ನ ಯುದ್ಧ ಮಾಡಲು ಯಾರು ಇಲ್ಲವಲ್ಲ? ಅದು ಅದು ಧೂಳ ದುಶ್ಯಾಸನು ಇತ್ತಲೇ ಬರ್ತಿರುವನು ಇಲ್ಲವಲ್ಲ ಅಂದ. ರಾಜನರ ವರಂ ಪಿಡಿದು ಸುರಾವಳಿಯ ಗೆಲ್ಲುವೆ, ಸ್ವರಾಜನರ ವರಂ ಪಿಡಿದು ಸುರಾವಳಿಯ ಗೆಲ್ಲುವೆ, ಸುರಾವಳಿಯ ಗೆಲ್ಲುವೆ, ಸುರಾವಳಿಯ ಗೆಲ್ಲುವೆ. ಮೀರಿ ಸಾರಿ ಹೋಗುವೆ, ದುರುಳರನ್ನು ಕೊಲ್ಲುವೆ, ಮೀರಿ ಸಾರಿ ಹೋಗುವೆ, ದುರುಳರನ್ನು ಕೊಲ್ಲುವೆ, ಸರಾಜನರ ವರಂ ಪಿಡಿದು ಸುರಾವಳಿಯ ಗೆಲ್ಲುವೆ, ಸುರಾವಳಿಯ ಗೆಲ್ಲುವೆ, ಸುರಾವಳಿಯ ಗೆಲ್ಲುವೆ. ಎಣ್ಣೆಯಿಂದ ಮೆರೆಯುವ ಹೊಟ್ಟೆಬಾಕ ಭೀಮನ ಕೊಟ್ಟಿ ಕೊಟ್ಟಿ ಕೊಲ್ಲುವೆ, ಎಣ್ಣೆಯಿಂದ ಮೆರೆಯುವ ಹೊಟ್ಟೆಬಾಕ ಭೀಮನ ಕೊಟ್ಟಿ ಕೊಟ್ಟಿ ಕೊಲ್ಲುವೆ, ಸ್ವರಾಜನರ ವರಂ ಪಿಡಿದು ಸುರಾವಳಿಯ ಗೆಲ್ಲುವೆ, ಸುರಾವಳಿಯ ಗೆಲ್ಲುವೆ, ಸುರಾವಳಿಯ ಗೆಲ್ಲುವೆ. ಎಲ್ಲವೋ ಬಂಡ ಭೀಮ, ಆನೆಯಂತೆ ಮೈ ಬೆಳೆಸಿದ ಮಾತ್ರಕ್ಕೆ ಈ ಸಿಂಹನೊಡನೆ ಹೋರಾಡಬಲ್ಲೆಯ? ವೀರಾದಿವೀರನಾದ ನನ್ನನ್ನು ಗೆದ್ದು ಮುಂದಕ್ಕೆ ಹೋಗು, ಇಲ್ಲವಾದರೆ ನಿನ್ನನ್ನು ಮುಂದಕ್ಕೆ ಬಿಡುವ ಮಾತೇ ಇಲ್ಲ. ಎಲ್ಲವೆಲ್ಲವೋ ದುಶ್ಯಾಸನ, ಹಾಗಾದ ಈ ಮಾನವೀಯರೇ ಸರಿ. ಆ ರಣದೇವತೆಗೆ ಆಹುತಿಯಾಗಲು ಸಿದ್ಧರಾಗು. ಸಿದ್ಧನರು ಗಂಡುಗಳಿಗೆ ಬಾವಲು ಕುಂಡುಗೈರಲು
ಬಾರ ಕೈವೆ ನೀಗಲೆ ಹಿಡ್ಡಮ್ಮ ಹುಂಡ ಮುಂಡಗಳನ್ನು ಕರೆದುಕೊಂಡು ಕೈವೆ ಹುಂಡ ಮುಂಡಗಳನ್ನು ಕರೆದುಕೊಂಡು ಕೈವೆ ಗಂಡು ಗಲಿಯ ಬಾರಲ ಹುಂಡು ಕೈವೆ ಈಗಲೇ ಹೊಂಡ ಜನದ ಮಾತು ಏಕೆ ಅಂಡ ಭೀಮನೆ ಹಿಂಡಿ ಬಿಡುವ ನಿನ್ನ ಹೃದಯ ಬಾರ ಸಮರಕ್ಕೆ ಬಾರ ಸಮರಕ್ಕೆ ಬಾರ ಸಮರಕ್ಕೆ ಎಲ್ಲಿದೆ ಬೇಗ ಬಾ ಬೇಗ ಬಾ ಕರೆಯಪ್ಪ ಬೇಗ ಈಗ ಬೇಗ ಬರ್ಲಿಲ್ಲ ಅಂದ್ರೆ ಎದ್ಬಿಡ್ತೀನಿ ನಾನು ಹೇಳ್ಪ ಕನ್ನಡ ಸುಮ್ಮನೆ ಪಾಂಚಾಲಿ ಈ ಬಿಸಿ ರಕ್ತದಿಂದ ಇನ್ನು ಈ ಮುಡಿಯನ್ನು ಕಟ್ಟಬೇಕು ಸುಮ್ಮನೆ ಎಳೆದಾವಸೆ ಎಲ್ಲಿದೆ ಕೇಸರಾಸಿ ಇಲ್ಲೇ ಇರುವುದಿಲ್ಲ ಸ್ವಾಮಿ. ಆಹಾ ಪ್ರಾಣೇಶ್ವರ, ಛೀ ಪಾಪಿ ತಾಯಿ ಮೂರ್ಖ. ಪ್ರಾಣೇಶ್ವರ, ಈಗ ಸಮಾಧಾನವಾಯಿತೆ. ಆಹಾ ಇನ್ನೂ ಒಂದಿರುವುದು. ಇನ್ನೂ ಒಂದಿರುವುದು ತಿಳಿಸಬೇಕು. ಆಡಿ ಅನುರಾಗ ವನಸಂಜರಾಗ ರಾಜ್ಯದ ಆಸೆಯಿನ್ಯಾಜವ ಹೂಡಿ ಸೋತೆನು ನಾನು ಧರೆಯೊಳಗೆ. ರಾಜ್ಯದ ಆಸೆಯಿನ್ಯಾಜವ ಹೂಡಿ ಸೋತೆನು ನಾನು ಧರೆಯೊಳಗೆ. ಸೋತೆನು ನಾನು ಪರಾಜಿತನಾದೆನು. ಸೋತೆನು ನಾನು ಪರಾಜಿತನಾದೆನು. ಕಾಯುವರಾರೋ ಧರೆಯೊಳಗೆ. ಶಕುನಿ ಕುತಂತ್ರದಿ ಸಕಲ ಸಿರಿಗಳ ಸೋತೆನು ನಾನು ಧರೆಯೊಳಗೆ. ಶಕುನಿ ಕುತಂತ್ರದಿ ಸಕಲ ಸಿರಿಗಳ ಸೋತೆನು ನಾನು ಧರೆಯೊಳಗೆ. ಸೋತೆನು ನಾನು ಪರಾಜಿತನಾದೆನು. ಸೋತೆನು ನಾನು
ಪರಾಜಿತನಾದೆನು ಕಾಯುವರ್ಯಾರೋ ಧರೆಯೊಳಗೆ. ಮುಗಿಯಿತು. ಇಂದು ಕುರುಕ್ಷೇತ್ರದ 18ನೇ ದಿನ. ಇದು ನಮ್ಮ ಮರಣದ ದಿನ. ಇರಲಿ, ನನ್ನ ನಾನು ಕ್ಷಣಕಾಲ ವೈಸಂಪಾಯನ ಸರೋವರದಲ್ಲಿ ವಿಶ್ರಾಂತಿಯನ್ನು ಪಡೆಯುವೆನು. ನೀನು ವೈಸಂಪಾಯನ ಸರೋವರಕ್ಕೂ ಹೋದರೂ ನಿನ್ನ ಸಾವು ಖಚಿತ. ದುರ್ಯೋಧನ, ಇಂದಿನ ಕಥೆಗಳನ್ನು ಒಂದೊಂದಾಗಿ ಜ್ಞಾಪಿಸಿಕೋ. ನೀನು ಮಾಡಿದ ಕೃತ್ಯವೇ ಇವತ್ತು ನಿನ್ನ ಬಾಳಿನ ಗೋಳುಗು. ಸುಯೋಧನ, ಸಾಯೋಗಲು ನಿನ್ನ ಕಾಟವು ತಪ್ಪಿದ್ದಲ್ಲವಲ್ಲ ಶಕುನಿ. 4-6 ದಿನ ಸಾಗಿ ಸಲಹಿದರೆಂದು ಮಾತ್ರ ನಿನ್ನನ್ನು ಬಿಟ್ಟಿರುವೆನು. ಇಲ್ಲದಿಲ್ಲ ಚಿತ್ರವಾಗಿ ತುಂಡರಿಸಿ ಬಿಡುತ್ತಿದ್ದೆನು. ಓಡು ದುರ್ಯೋಧನ, ನೀನು ವೈಸಂಪಾಯನ ಸರೋವರಕ್ಕೆ ಹೋದ್ರು ಅಲ್ಲಿ ನಿನ್ನ ಸಾವು ಖಚಿತ. ನಿನ್ನ ಸಾವು ಖಚಿತ. ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ದುರ್ಯೋಧನ. ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ದುರ್ಯೋಧನ. ನೀನು ಮಾಡಿದ ಕೃತ್ಯ ನಾನು ನೋಡಿದ ದೃಶ್ಯ. ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ದುರ್ಯೋಧನ. ಒಂದಿನ ಒಂದಕ್ಕೆ ಒಂದಿಡಿ ಅನ್ನವ ಶ್ರವಣ. ಒಂದಿನ ಒಂದಕ್ಕೆ ಒಂದಿಡಿ ಅನ್ನವ ಅಂದು ನೀ ಕೊಟ್ಟೆಯೋ ಪಾಪಿಯೇ ದ್ರೋಹಿಯೇ. ನಾನು ಮರೆತಿಲ್ಲ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ, ನಾನು ಮರೆತಿಲ್ಲ ದುರ್ಯೋಧನ. ಕತ್ತಲೆಯ ಕಾರದಲ್ಲಿ ಒತ್ತೆಯಾಳಾಗಿದ್ದೆ ನೀನು. ಕತ್ತಲೆಯ ಕೋಣೆಯಲ್ಲಿ ಒತ್ತೆಯಾಳಾಗಿದ್ದೆ ನೀನು. ಸುಟ್ಟಗಾಯ ಮರೆತಿಲ್ಲ ಸುಯೋಧನ, ಆ ಸುಟ್ಟಗಾಯ ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ದುರ್ಯೋಧನ. ದುರ್ಯೋಧನ ನಗು ನಗುತ್ತಲೇ ಹುಟ್ಟಿದೆ, ನಗು ನಗುತ್ತಲೇ ಬಿಡಿದೆ, ನಗು ನಗುತ್ತಲೆಂದೋ ಮುಂದಿನ ವೀರ ಸ್ವರ್ಗವೇ ಸೇರುವೆನು. ಪ್ರಾಣೇಶ್ವರ, ಗಾಂಧಾರಿ ನಿನ್ನಾಗಿ ಚಿಂತೆಯೇ ರಮಣಿ ರಮಣಿ ಚಿಂತೆಯೇ ಗಾಂಧಾರಿ ನಿನ್ನಾಗಿ ಚಿಂತೆಯೇ ತಾಕೆ ರಮಣಿ ರಮಣಿ ಇಂದು ಪ್ರಾಣೇಶ್ವರ, ಇಂದು ನಮ್ಮನು ಕೇಳಲಿಲ್ಲವೇ, ಇಂದು ನಮ್ಮ ಮಾತನು ಕೇಳಲಿಲ್ಲವೇ. ರಮಣಿ ರಮಣಿ ಮಾತಾಡಿ. ಅಂದಾರೆ ನಮ್ಮ ಮಾತನ್ನು ಕುಮಾರನು ಕೇಳುವನೆ. ಪ್ರಾಣೇಶ್ವರ, ಎಷ್ಟೇ ಆದ್ರೂ ನಮ್ಮ ಕುಮಾರನಲ್ಲವೇ, ನಡೆಯಿರಿ, ಅವನಿಗೆ ಬುದ್ಧಿವಾದವರು ಹೇಳೋಣ. ಬನ್ನಿ ಸ್ವಾಮಿ, ಹೋಗೋಣ. ಬನ್ನಿ ಸ್ವಾಮಿ. ಬಂದಾಗ ಅರ್ಜುನ,
ಕೃಷ್ಣ ಇದು ಎಲ್ಲಿ ಕಾಣಲಿಲ್ವಲ್ಲ? ಅವನ ಹೆಜ್ಜೆ ಗುರುತು ಇಲ್ಲೇ ಹೋದಂತೆ ಕಾಣ್ತಿರುವುದು. ವಾಸುದೇವ, ಇದು ಎಂತಹ ಅಪಮಾನ! ಖಂಡಿತವಾಗಿಯೂ ದುರ್ಯೋಧನನು ನಮ್ಮ ವಂಚಿಸಿದನೆ. ಅಗ್ಗಜ, ಈ ಭೀಮನ ಪ್ರತಿಯು ಎಂದಿಗೂ ಮಗ ಆಗುವುದಿಲ್ಲ. ಧರ್ಮನಂದನ, ವಾಸುದೇವ, ಆ ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಅವನನ್ನು ಕೂಗುವನಾಗು ಭೀಮಸೇನ. ಭೀಮಸೇನ ಸಹೋದರ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಬಾ ಕೌರವೇಶ್ವರ ಎಂದು ಕರೆ, ತೊಡೆತಟ್ಟಿ ಕರೆ. ಮದಾಂಧ ಹನ್ನೊಂದು ಸಹನವನ್ನು ಗೊತ್ತು ಮೋಸ ಮಾಡಿದೆ. ಹೇಗೆ ಓಡಿ ಬಂದು ಈ ಸರೋವರ ಕೂತಿರುವ ಎದ್ದು ಚಂಡಾಳ ಚಂಡಾಳ. ಅಣ್ಣ ಧರ್ಮನಂದನ, ನಾನು ಸರೋವರದಲ್ಲಿ ಅಡಗಿ ಕುಳಿತಿರಲಿಲ್ಲ. ಕ್ಷಣಕಾಲ ಯುದ್ಧ ಮಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುತ್ತಿದ್ದರು ಅಷ್ಟೇ. ಉತ್ತಮ ದುರ್ಯೋಧನ, ನೀನೇ ಉತ್ತಮ. ಅಣ್ಣ, 11 ಅಕ್ಷೋಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತೆ ನನ್ನ ಗದೆ ಬಂದಿರೇ ಒಬ್ಬರಾಗಿ. ಆಗಲಿ ಸಹೋದರ, ಶೌರ್ಯದಿಂದ ಯುದ್ಧ ಮಾಡು. ಭೀಮಸೇನ, ಇದಕ್ಕೆ ಏನೆಂದು ಉತ್ತರ ಕೊಡುವೆ? ವಾಸುದೇವ, ಈ ಸೋಮಾರ್ಥಕ್ಕಾಗಿ ಎಂದಿನಿಂದಲೂ ಕಾದಿದ್ದೆನು. ಕೃಷ್ಣ, ನೀನು ಯಾರ ಪಕ್ಷವನ್ನು ಉಳಿಸಿಯೋ ಅವರಿಗೆ ಜಯ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು. ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿರಿ. ಮೊದಲು ಆ ರಾಜಸ ಬರ್ಲಿ. ಎಲ್ಲ ಬಲರಾಮ, ಆಮೇಲೆ ಯಾರು? ಬಲರಾಮ ಎಲ್ಲಿ? ಯಾರು ಸಾ? ಬಲರಾಮ ಬರಂಗಿಲ್ವೇ? ಬರ್ಬೇಕಲ್ಲ. ಬರಂಗಿಲ್ವೇ? ಗುರುದೇವ ಬಲರಾಮ ಹಾಕ್ಬೇಕಪ್ಪ. ಬಲರಾಮ ಬಲರಾಮ್, ಬಂಡ ಭೀಮ ಬಾರಲು ತುಂಡುಗೈಗಲೇ. ಬಂಡ ಭೀಮ ಬಾರಲು ತುಂಡುಗೈವ ನೀಗಲೇ. ಹತ್ತು ಕಳಿಸಿದಂತೆ ಈಗ ತುಂಡುಗೈವೆ. ತುಂಡ ಮಂಡಗಳನ್ನು ಈಗ ತುಂಡುಗೈವೆ. ಹಲ ತುಂಡುಗೈವೆ, ಹಲ ತುಂಡುಗೈವೆ. ನಿನ್ನ ನಾಟಗೊಳಿಸುವೆ. ಕಠೋರ ಕೂಡ ಏರಿ ಭಾವದಿಂದ ನಿನ್ನ ನಾಟಗೊಳಿಸುವೆ. ಎಲ್ಲೂ ಬರಂದ. ವಾಸುದೇವ, ಭೀಮಸೇನನು ಕೆಳಕ್ಕೆ ಬಿದ್ದು ಹೋದನು. ರಕ್ಷಿಸು ದೇವ, ರಕ್ಷಿಸು. ಧರ್ಮನಂದನ, ನಮ್ಮ ಭೀಮಸೇನನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಲಿ. ಶಾಂತನಾಗು. ವಾಸುದೇವ, ವಿಶ್ರಾಂತಿ ಅಗತ್ಯವಿಲ್ಲ. ಇವನನ್ನು ಕೊಂದು ಆಮೇಲೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಆಶೀರ್ವದಿಸುವನ್ನು ತಿರ್ಗಾ ನನ್ನ ಆಶೀರ್ವದಿಸುವ ವಾಸುದೇವ. ನಿನ್ನ ವಿಜಯಶಾಲಿಯಾಗು ಭೀಮಸೇನ. ಕೃಷ್ಣ, ನನ್ನನ್ನು ಆಶೀರ್ವದಿಸುವುದಾದರೆ ಆಶೀರ್ವದಿಸು, ಇಲ್ಲವಾದರೆ ಬಿಡುವುದೇವ. ಗುರುದೇವ, ದುರ್ಯೋಧನ, ಆ ಕಡೆ ಹೋಗಿ. ಹಿಡ್ಕೋ, ದುರ್ಯೋಧನ ಕ್ಷೇಮವೇ? ಕಣಪ್ಪ, ಕ್ಷೇಮ ಕಣಪ್ಪ. ಕ್ಷೇಮವಾಗಿದ್ದೀನಿ ಕಣಪ್ಪ. ಅಣ್ಣ, ಈ ಸಮಸ್ತ ರಾಜ್ಯವನ್ನು ಪಡೆದುಕೊಂಡು ಸುಖವಾಗಿ ಬಾಳು ಅಣ್ಣ, ಸುಖವಾಗಿ ಬಾಳು. ದುರ್ಯೋಧನ, ಪರಮಾತ್ಮ, ನಿನ್ನ ಇಚ್ಛೆ ಪೂರ್ಣವಾಯಿತು. ನೀನು ಅವತರಿಸಿದ ಉದ್ದೇಶವು ಪೂರ್ಣವಾಯಿತು. ಆಕಾಶದಲ್ಲಿ ಧ್ರುವತಾರೆಯಂತೆ ಬೆಳಗು. ತಥಾಸ್ತು. ಧನ್ಯನಾದನು ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಆಗಬಹುದು ಪರಮಾತ್ಮ. ಪರಮಾತ್ಮ, ನಮ್ಮನ್ನು ಕಾಪಾಡಲು ಬಂದ ಶ್ರೀಕೃಷ್ಣ ಪರಮಾತ್ಮನನ್ನು ಪೂಜಿಸಿ ನಾವೆಲ್ಲರೂ ಕೃಷ್ಣ ಪರಮಾತ್ಮನನ್ನು ಮಂಗಳವನ್ನು ಆಡೋಣ. ಸರ್ವರೆಲ್ಲರೂ ಬನ್ನಿರಿ. ಸಾಕು.
ಮುಗಿಯಸ್ಸ ತಗೊಳ್ಳೋದ ಇರ್ತಾರೆ ಕುಂಕುಮ ಅಂತ ಮಡಗ್ಲೇ ಎಲ್ಲ ಬಿಟ್ಬಿಟ್ಟು ಬಂದು ಕುಂಕುಮನ ಬಿಟ್ಬಿಟ್ಟು ಆ ಕಡೆ ಬಿದ್ದು ಹೋಗಿ ಆ ಕಡೆಗೆ ಅಲ್ಗೋಗಿ. ಶ್ರೀಕೃಷ್ಣ ಶ್ರೀಕೃಷ್ಣ ಭಕ್ತರ ಕಾಯೋ ಶ್ರೀಕೃಷ್ಣ 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 ಭಕ್ತರ ಕಾಯೋ ಶ್ರೀಕೃಷ್ಣ ಶ್ರೀಕೃಷ್ಣ ತಂದೆಯು ನೀನೇ ಶ್ರೀಕೃಷ್ಣ ತಾಯಿಯು ನೀನೇ ಶ್ರೀಕೃಷ್ಣ 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 ಭಕ್ತರ ಕಾಯೋ ಶ್ರೀಕೃಷ್ಣ ತಂದೆಯು ನೀನೇ ಶ್ರೀಕೃಷ್ಣ ತಾಯಿಯು ನೀನೇ ಶ್ರೀಕೃಷ್ಣ 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 ಭಕ್ತರ ಕಾಯೋ ಶ್ರೀಕೃಷ್ಣ ಆಪದ್ಬಾಂಧವ ನೀನಯ್ಯ ಅನಾಥ ರಕ್ಷಕ ನೀನಯ್ಯ ಆಪದ್ಬಾಂಧವ ನೀನಯ್ಯ ಅನಾಥ ರಕ್ಷಕ ನೀನಯ್ಯ ಆಪದ್ಬಾಂಧವ ನೀನಯ್ಯ ಅನಾಥ ರಕ್ಷಕ ನೀನಯ್ಯ ಶ್ರೀಕೃಷ್ಣ ಶ್ರೀಕೃಷ್ಣ ಭಕ್ತರ ಕಾಯೋ ಶ್ರೀಕೃಷ್ಣ ಗೋಕುಲವಾಸ ನೀನಯ್ಯ ನಂದಕುಮಾರ ನೀನಯ್ಯ ಗೋಕುಲವಾಸ ನೀನಯ್ಯ ಅನಾಥ ರಕ್ಷಕ ನೀನಯ್ಯ ಗೋಕುಲವಾಸ ನೀನಯ್ಯ ನಂದಕುಮಾರ ನೀನಯ್ಯ ಗೋಕುಲೋಲ ನೀನಯ್ಯ ಕರುಣಾಸಾಗರ ನೀನಯ್ಯ ಶ್ರೀಕೃಷ್ಣ ಶ್ರೀಕೃಷ್ಣ ಭಕ್ತರ ಕಾಯೋ ಶ್ರೀಕೃಷ್ಣ 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 ಭಕ್ತರ ಕಾಯೋ ಶ್ರೀಕೃಷ್ಣ ಶ್ರೀಕೃಷ್ಣ ಭಕ್ತರ ಕಾಯೋ ಶ್ರೀಕೃಷ್ಣ ಶ್ರೀಕೃಷ್ಣ ಭಕ್ತರ ಕಾಯೋ ಶ್ರೀಕೃಷ್ಣ ವೀರಭದ್ರವೋ ನೀನಯ್ಯ ಕರುಣಾದ ರಕ್ಷಕ ನೀನಯ್ಯ ವೀರಭದ್ರವೋ ನೀನಯ್ಯ ಅನಾಥ ರಕ್ಷಕ ನೀನಯ್ಯ ಶ್ರೀಕೃಷ್ಣ ಶ್ರೀಕೃಷ್ಣ ಭಕ್ತರ ಕಾಯೋ ಶ್ರೀಕೃಷ್ಣ 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 ಭಕ್ತರ ಕಾಯೋ ಶ್ರೀಕೃಷ್ಣ ಶ್ರೀಕೃಷ್ಣ ಜೈ ಶ್ರೀ ವೀರಭದ್ರ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಜೈ ಶ್ರೀ 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 ವೀರಭದ್ರ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಬಸವೇಶ್ವರ ಸ್ವಾಮಿ ಕಿ ಶನೇಶ್ವರ ಸ್ವಾಮಿ ಕಿ ಆದಿಶಕ್ತಿ ತಾಯಿ ಕಿ ಜೈ ಶ್ರೀ ಕೃಷ್ಣ ಪರಮಾತ್ಮ ಕಿ